ಇಲ್ಲ ಅದಕ್ಕೆ ಅವರು ಸರ್ಕಾರಕ್ಕೆ ಇದಕ್ಕೇನು ಸಂಬಂಧ? ಇಲ್ಲಲ್ಲ, ಮುಜುಗರ ಅಂತೂ ಆಗೇ ಆಗ್ತದೆ, ಯಾರನ್ನಲ್ಲಿ ಮುಜುಗರ ಆಗೇ ಆಗ್ತದೆ. ಇದು ಸರ್ಕಾರದ ಇದು ಯಾವುದೋ ಅವರು ನನ್ನ ವೀಡಿಯೋ ಇಲ್ಲ ಅಂತ ನೋಡಿದೆ. ನಾನು ಭಾಳಷ್ಟು ಟಿ ವಿ ನೋಡೋಕ್ಕಾಗಲಿಲ್ಲ. ನನಗೆ ಸಿಕ್ಕಾಪಟ್ಟೆ ಕಾರ್ಯಕ್ರಮ ಇತ್ತು. ನೆನ್ನೆ ಮುಖ್ಯಮಂತ್ರಿನೂ ಇದರಿಂದ ಎಲ್ಲಪ್ಪ ಬಾಗಲಕೋಟೆಯಿಂದ ರಾತ್ರಿ 12 ಗಂಟೆಗೆ ಬಂದರು. ಹಾಗಾಗಿ ಮಾನ್ಯ ಮುಖ್ಯಮಂತ್ರಿಗೆ ರಿಸೀವ್ ಮಾಡಿ ವಾಪಸ್ ಬೆಂಗಳೂರು ಕಳಿಸ್ಬೇಕಾಗಿತ್ತು. ನಾನು ಮಾಧ್ಯಮದ ಟಿ ವಿನೂ ನೋಡೋಕ್ಕೆ ಸಾಧ್ಯ ಆಗಲಿಲ್ಲ. ನಾನು 2-3 ನೋಡಿದೆ, ಸೋಷಿಯಲ್ ಮೀಡಿಯಾದಲ್ಲಿ ನೋಡಿದೆ. ಅವರೇ ಹೇಳಿಕೆಗಳು, ಇಲ್ಲ ಯಾರೋ ಇದು ಮಾಡಿಬಿಟ್ಟು ಪ್ಲ್ಯಾಂಟ್ ಮಾಡಿದ್ದಾರೆ ಹಂಗೆ ಹಿಂಗೆ ಅಂತ ಏನೋ ಮಾಡಿದ್ದಾರೆ ಅಂತ ಹೇಳ್ತಾಯಿದ್ರು. ಗೊತ್ತಿಲ್ಲ. ಸರ್ಕಾರಕ್ಕೆ ಏನು ಕೆಟ್ಟ ಹೆಸರು ಬರ್ತಾಯಿದ್ರಿ? ಇದು ಸರ್ಕಾರಕ್ಕೆ ಇದಕ್ಕೇನು ಸಂಬಂಧ? ಮುಜುಗರ ಆಗ್ತಾಯಿಲ್ಲ, ಸಹಜ ಅದು ಯಾರು ಮಾಡಿದ್ರು ನಮಗೂ ಅದು ನೋಡಿ ಅದು ಇದೆಯೋ ಸತ್ತಾ ಇದೆಯೋ ಗೊತ್ತಿಲ್ಲ. ಅದು ತನಿಖೆನೂ ಮಾಡೋಕ್ಕೆ ಮಾನ್ಯ ಮುಖ್ಯಮಂತ್ರಿಗಳು ತನಿಖೆ ಮಾಡೋಕ್ಕೂ ಹೇಳಿದ್ದಾರೆ. ಏನಕ್ಕಂದರೆ ವರದಿಗೆ ನಾವೆಲ್ಲ ಗೌರವ ಕೊಡಬೇಕಾಗ್ತದೆ. ಆ ವರದಿದಲ್ಲಿ ಅದು ನೋಡಿ ನನಗೂ ಒಂಥರ ಶಾಕಿಂಗ್ ಆಯಿತು. ಅದು ಸತ್ಯನೋ ನನಗೆ ಗೊತ್ತಿಲ್ಲ. ಅದು ನೋಡಿ ವರದಿದಲ್ಲಿ ನಾನು ನಂಬ್ತಿರೋ ಬಿಡ್ತಿರೋ ಯಾವುದನ್ನು ನಾನು ಹೇಳೋಂಗಿಲ್ಲ, ಮಾಧ್ಯಮದಲ್ಲಿ ಓಪನ್ ಆಗಿ ಹೇಳೋಂಗಿಲ್ಲ. ನಾನೊಬ್ಬ ಕಾನ್ಸ್ಟೇಬಲ್ಗೂ ನಾನು ಗೌರವ ಕೊಡ್ತೀನಿ. ಏನಕ್ಕಂದರೆ ಆ ವರದಿಗೆ ನಾವು ಗೌರವ ಕೊಡೋ. ಆ ವರದಿ ಹಾಕಿ ಅದೇನಾರು ಆ ಥರ ಆಗಿದ್ದರೆ ಅದು ಖಂಡಿತ ಅದು ತಪ್ಪದು. ಅದಕ್ಕೆ ಯಾರೂ ಒಪ್ಪಕ್ಕೆ ಸಿದ್ಧ ಇಲ್ಲ. ವರದಿ ಆದರೆ ಏನು ರೀ ಅದು ಒಂಥರ ಅದು ಹೇಳ್ಕೊಳಂಗಿಲ್ಲ ನಾವು. ಇಲ್ಲ ಅದಕ್ಕೆ ಅವರು ಸರ್ಕಾರಕ್ಕೆ ಇದಕ್ಕೇನು ಸಂಬಂಧ? ಇಲ್ಲಲ್ಲ, ಮುಜುಗರ ಅಂತೂ ಆಗೇ ಆಗ್ತದೆ, ಯಾರನ್ನಲ್ಲಿ ಮುಜುಗರ ಆಗೇ ಆಗ್ತದೆ. ಇದು ಸರ್ಕಾರದ ಇದು ಯಾವುದೋ ಅವರು ನನ್ನ ವೀಡಿಯೋ ಇಲ್ಲ ಅಂತ ನೋಡಿದೆ. ನಾನು ಭಾಳಷ್ಟು ಟಿ ವಿ ನೋಡೋಕ್ಕಾಗಲಿಲ್ಲ. ನನಗೆ ಸಿಕ್ಕಾಪಟ್ಟೆ ಕಾರ್ಯಕ್ರಮ ಇತ್ತು. ನೆನ್ನೆ ಮುಖ್ಯಮಂತ್ರಿನೂ ಇದರಿಂದ ಎಲ್ಲಪ್ಪ ಬಾಗಲಕೋಟೆಯಿಂದ ರಾತ್ರಿ 12 ಗಂಟೆಗೆ ಬಂದರು. ಹಾಗಾಗಿ ಮಾನ್ಯ ಮುಖ್ಯಮಂತ್ರಿಗೆ ರಿಸೀವ್ ಮಾಡಿ ವಾಪಸ್ ಬೆಂಗಳೂರು ಕಳಿಸ್ಬೇಕಾಗಿತ್ತು. ನಾನು ಮಾಧ್ಯಮದ ಟಿ ವಿನೂ ನೋಡೋಕ್ಕೆ ಸಾಧ್ಯ ಆಗಲಿಲ್ಲ. ನಾನು 2-3 ನೋಡಿದೆ, ಸೋಷಿಯಲ್ ಮೀಡಿಯಾದಲ್ಲಿ ನೋಡಿದೆ. ಅವರೇ ಹೇಳಿಕೆಗಳು, ಇಲ್ಲ ಯಾರೋ ಇದು ಮಾಡಿಬಿಟ್ಟು ಪ್ಲ್ಯಾಂಟ್ ಮಾಡಿದ್ದಾರೆ ಹಂಗೆ ಹಿಂಗೆ ಅಂತ ಏನೋ ಮಾಡಿದ್ದಾರೆ ಅಂತ ಹೇಳ್ತಾಯಿದ್ರು. ಗೊತ್ತಿಲ್ಲ. ಸರ್ಕಾರಕ್ಕೆ ಏನು ಕೆಟ್ಟ ಹೆಸರು ಬರ್ತಾಯಿದ್ರಿ? ಇದು ಸರ್ಕಾರಕ್ಕೆ ಇದಕ್ಕೇನು ಸಂಬಂಧ? ಮುಜುಗರ ಆಗ್ತಾಯಿಲ್ಲ, ಸಹಜ ಅದು ಯಾರು ಮಾಡಿದ್ರು ನಮಗೂ ಅದು ನೋಡಿ ಅದು ಇದೆಯೋ ಸತ್ತಾ ಇದೆಯೋ ಗೊತ್ತಿಲ್ಲ. ಅದು ತನಿಖೆನೂ ಮಾಡೋಕ್ಕೆ ಮಾನ್ಯ ಮುಖ್ಯಮಂತ್ರಿಗಳು ತನಿಖೆ ಮಾಡೋಕ್ಕೂ ಹೇಳಿದ್ದಾರೆ. ಏನಕ್ಕಂದರೆ ವರದಿಗೆ ನಾವೆಲ್ಲ ಗೌರವ ಕೊಡಬೇಕಾಗ್ತದೆ. ಆ ವರದಿದಲ್ಲಿ ಅದು ನೋಡಿ ನನಗೂ ಒಂಥರ ಶಾಕಿಂಗ್ ಆಯಿತು. ಅದು ಸತ್ಯನೋ ನನಗೆ ಗೊತ್ತಿಲ್ಲ. ಅದು ನೋಡಿ ವರದಿದಲ್ಲಿ ನಾನು ನಂಬ್ತಿರೋ ಬಿಡ್ತಿರೋ ಯಾವುದನ್ನು ನಾನು ಹೇಳೋಂಗಿಲ್ಲ, ಮಾಧ್ಯಮದಲ್ಲಿ ಓಪನ್ ಆಗಿ ಹೇಳೋಂಗಿಲ್ಲ. ನಾನೊಬ್ಬ ಕಾನ್ಸ್ಟೇಬಲ್ಗೂ ನಾನು ಗೌರವ ಕೊಡ್ತೀನಿ. ಏನಕ್ಕಂದರೆ ಆ ವರದಿಗೆ ನಾವು ಗೌರವ ಕೊಡೋ. ಆ ವರದಿ ಹಾಕಿ ಅದೇನಾರು ಆ ಥರ ಆಗಿದ್ದರೆ ಅದು ಖಂಡಿತ ಅದು ತಪ್ಪದು. ಅದಕ್ಕೆ ಯಾರೂ ಒಪ್ಪಕ್ಕೆ ಸಿದ್ಧ ಇಲ್ಲ. ವರದಿ ಆದರೆ ಏನು ರೀ ಅದು ಒಂಥರ ಅದು ಹೇಳ್ಕೊಳಂಗಿಲ್ಲ ನಾವು.